ಮೇಷರಾಶಿಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರದ ವಿದ್ಯೆಯ ವಿಚಾರವಾಗಿ ಒಂದಷ್ಟು ಆಲೋಚನೆಗಳನ್ನು ಮಾಡ್ತೀರಿ. ಬೇಕಾದಷ್ಟು ಸಮಯ ಇರುತ್ತೆ. ಆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಕಳೆದು ಈಗ ಪರೀಕ್ಷಾ ದೃಷ್ಟಿಯಿಂದಲೋ ಅಥವಾ ಇನ್ಯಾವುದೋ ಓದಿನ ವಿಚಾರಕ್ಕೋ ಹೆಚ್ಚು ಗಮನವನ್ನು ಹರಿಸ್ತಕ್ಕಂತಹ ಮನಸ್ಸನ್ನು ಮಾಡ್ತೀರಿ. ತುಂಬ ಆಯಾಸವಾಗುತ್ತೆ, ನಿದ್ರಾ ಭಂಗವಾಗುತ್ತೆ, ದೇಹಶ್ರಮವಾಗುತ್ತೆ. ಇರುವಂತಹ ಅವಕಾಶವನ್ನು ಬಿಟ್ಟು ಒತ್ತಡದ ಮಧ್ಯದಲ್ಲಿ ಓದ್ತಕ್ಕಂಥದ್ದು ಮನಸ್ಸಿಗೂ ಶರೀರಕ್ಕೂ ಎರಡಕ್ಕೂ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ನಿದ್ದೆ ಮತ್ತು ಆಹಾರ ವ್ಯತ್ಯಾಸ ಇದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯೂ ಕೂಡ ಕಾಡುವಂಥದ್ದಾಗತ್ತೆ. ಕಣ್ಣು ಮತ್ತು ಕಿವಿಗೆ ತೊಂದರೆಗಳಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಮಾನಸಿಕವಾಗಿ ಮತ್ತು ಕೆಲಸದ ಒತ್ತಡದಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಕೆಲಸ ಮಾಡುವಾಗ ಮನಸ್ಸು ಪರಿಶುಭ್ರವಾಗಿರಬೇಕು, ಆಗ ಕೆಲಸದ ಗುಣಮಟ್ಟವನ್ನು ಕಾಪಾಡ್ಬೋದು. ಹಾಗೆ ಎಷ್ಟು ಬುದ್ಧಿವಂತಿಕೆಯಿಂದ ಸರಳ ಸುಲಭವಾಗಿ ಕೆಲಸಗಳನ್ನು ಮಾಡಬೇಕು, ಆ ರೀತಿಯಲ್ಲಿ ಮಾಡಬೇಕು. ಒಂದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡಿ ಪರಿಶ್ರಮವನ್ನು ಹೆಚ್ಚು ಮಾಡಿಕೊಳ್ಬಾರ್ದು ಅಂತಕ್ಕಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಸಾಯಂಕಾಲದ ಹೊತ್ತಿಗೆ ಸಂಬಂಧಿಕರ ಮನೆಗೋ ಸ್ನೇಹಿತರ ಮನೆಗೋ ಆತ್ಮೀಯರ ಮನೆಗೋ ಭೇಟಿ ನೀಡಬೇಕಾದಂತಹ ಅನಿವಾರ್ಯತೆ ಒದಗಿ ಬರುತ್ತೆ. ಅಲ್ಲಿ ಒಂದಷ್ಟು ವಿಚಾರ ವಿನಿಮಯಗಳಾಗತ್ತೆ, ಸಂತೋಷ ಅಥವಾ ಸಮಯವನ್ನು ಕಳೀತಕ್ಕಂತಹದ್ದು ಗೊತ್ತಾಗದೇ ಇರಬಹುದು. ಇಷ್ಟ ದೇವತಾ ಸ್ಮರಣೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ ಮನಸ್ಸನ್ನು ತುಂಬ ಸ್ವೇಚ್ಛೆಯಾಗಿ ಬಿಟ್ಟರೆ, ಅದು ಹೇಳಿದಾಗೆಲ್ಲ ಕೇಳಿದರೆ ಸಮಾಜದಲ್ಲಿ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರೇಮಿಗಳಿಗೆ ಆ ರೀತಿಯ ಸಂದರ್ಭ ಒದಗಿ ಬರಬಹುದು ಅಂತಕ್ಕಂಥದ್ದು. ಪ್ರೀತಿಪಾತರ ಜೊತೆಯಲ್ಲಿ ವಿನಾಕಾರಣ ಏನೂ ವಿಶೇಷವಾದಂತಹ ಉಪಯೋಗ ಇಲ್ಲದೆ ಕಾಲ ಕಳೀತಕ್ಕಂಥದ್ದು, ಮಾತಾಡುವಂಥದ್ದು, ಇದರಿಂದ ನಿಮಗೆ ಅವಮಾನವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ನಿಮ್ಮ ಮರವಿನ ಶಕ್ತಿಯಿಂದ ನಿಮ್ಮೆಲ್ಲ ಕಾರ್ಯಗಳು ಅಸ್ತವ್ಯಸ್ತವಾಗುತ್ತೆ. ಎಲ್ಲ ಏನು ಹೇಳಿದ್ರೂ ಮರ್ತು ಹೋಗಿದೆ ಅಥವಾ ಜ್ಞಾಪಕ ಇಲ್ಲ ಅನ್ನುವಂಥದ್ದು. ಕೊನೆ ಪಕ್ಷ ಜ್ಞಾಪಕ ಅಲ್ಲಿ ಹೇಗೆ ಅಂತಂದರೆ, ಕೊನೆ ಪಕ್ಷ ಮರ್ತು ಹೋಗಿದೆ ಅನ್ನುವಂಥದ್ದಾದರೂ ಜ್ಞಾಪಕ ಇದೆಯಲ್ಲ ಅಂತ ಸಮಾಧಾನ ಪಟ್ಟುಕೊಳ್ಬೇಕಾದಂತಹ ಪರಿಸ್ಥಿತಿ. ಬಹಳ ಸಂತೋಷವಾಗಿ ಈ ದಿವಸವನ್ನು ಕಳಿಬೇಕು ಅಂತ ಹೇಳಿದ ಮುಂಚೆಯಿಂದ ಪ್ಲಾನ್ ಮಾಡಿರ್ತೀರಿ. ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶಗಳು ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಆದಾಯದ ಮೂಲ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಆಗದೇ ಇರತಕ್ಕಂಥದ್ದು. ತಾಯಿಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ಅದು ಸ್ವಲ್ಪ ಹೆಚ್ಚಿನ ಸಮಸ್ಯೆಯಾಗಿ ಆಗತ್ತೆ ಅನ್ನುವಂತಹ ಸೂಚನೆಗಳು. ತಾತ್ಸಾರ ಮಾಡಬೇಡಿ. ವೈದ್ಯರ ಸಲಹೆ ಅಥವಾ ವೈದ್ಯಕೀಯವಾದಂತಹ ಏನು ಚಿಕಿತ್ಸೆ, ಔಷಧೋಪಚಾರಗಳು ಇದನ್ನು ಅಗತ್ಯವಾಗಿ ಮಾಡಿ ಎನ್ನುವಂಥದ್ದು. ತ್ರ್ಯಂಬಕ ರುದ್ರನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬತಕ್ಕಂತಹ ಒಂದು ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಜೀವನದಲ್ಲಿ ಸದಾಕಾಲ ಸಂತೋಷವಾಗಿರಬೇಕು, ನಮಗೆ ಯಾವುದೂ ದುಃಖ ಬರಬಾರ್ದು, ನಮಗೆ ಯಾವುದೂ ತೊಂದರೆಗಳು ಬರಬಾರ್ದು, ಯಾವ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಪೇಕ್ಷೆ ಪಡ್ತಕ್ಕಂಥದ್ದು ಸತ್ಯ, ಸಹಜ. ಆದರೆ ಆ ಒಳ್ಳೆಯದಾಗಬೇಕು, ಸಂತೋಷ ನಮ್ಮ ಪರವಾಗಿರಬೇಕು, ನಾವು ಸಂತೋಷ ಪಡಬೇಕು, ನಾವು ಆನಂದದಿಂದ ಇರಬೇಕು ಅಂತಂದರೆ ನಾವು ಒಳ್ಳೆಯ ಕೆಲಸ ಮಾಡಿದರೆ ಅಷ್ಟೇ ಅದು ನಮಗೆ ಸಿಕ್ಕುವಂಥದ್ದು. ನಾವು ಮಾಡುವಂಥದ್ದೆಲ್ಲ ಬೇಡದೇ ಇರುವಂಥ ಕೆಲಸ, ಕೆಟ್ಟ ಕೆಲಸ, ಆದರೆ ನಿರೀಕ್ಷೆ ಮಾಡೋದು ಮಾತ್ರ ಸಂತೋಷವಾದಂತಹ ಸಂಗತಿ. ಹೇಗೆ ಸಾಧ್ಯ ಇದು ಅನ್ನುವಂಥದ್ದನ್ನು ಗಮನಿಸಿ. ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಹೋಗಿ ತೊಂದರೆಯನ್ನು ಮಾಡಿಕೊಳ್ತೀರಿ. ನನ್ನ ಪ್ರಚಾರ ಆಗಿಬಿಡಬೇಕು ಎಲ್ಲರಿಗೂ ಅನ್ನುವಂತಹ ಭಾವನೆ ಕೆಲವರಿಗೆ ಇರುತ್ತೆ. ಆದರೆ ಆ ಪ್ರಚಾರ ಯಾವ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು. ಯಾಕೆ ಅಂತಂದರೆ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋತ್ತಮ ಅಂತಕ್ಕಂತಹ ಒಂದು ಮಾತು. ಯಾವುದಾದ್ರೂ ರೀತಿಯಾಗಲಿ, ಏನಾದರೂ ಕೆಲಸ ಆಗಲಿ, ಸಮಾಜ ನನ್ನನ್ನು ಗುರುತಿಸಬೇಕು, ನನ್ನ ಹೆಸರು ಮುನ್ನೆಲೆಗೆ ಬರಬೇಕು, ಇಷ್ಟೇ ಚಿಂತನೆಗಳು. ಈ ರೀತಿ ಇದ್ದಾಗ ಅವಮಾನಗಳು ಹೆಚ್ಚಾಗುವಂಥದ್ದಾಗುತ್ತೆ. ಆಸ್ತಿಯ ಖರೀದಿಗೆ ಚಿಂತನೆಯನ್ನು ನಡೆಸುವಂಥದ್ದಿದೆ. ಜಾಹೀರಾತುದಾರರಿಗೆ ಹಿನ್ನಡೆ ಮತ್ತು ಕಷ್ಟ
ಇದು ಒದಗುವಂತಹ ಸಾಧ್ಯತೆ. ತಮ್ಮಲ್ಲಿ ಬಿತ್ತರವಾಗ್ತಕ್ಕಂತಹ ಯಾವುದೋ ವಿಚಾರವನ್ನು ವೈಯಕ್ತಿಕವಾಗಿ ತಗೊಂಡು ಅದನ್ನು ದಾವೆಯೋ ಅಥವಾ ಇನ್ಯಾವುದೋ ಕಾನೂನಾತ್ಮಕವಾದಂತಹ ಚೌಕಟ್ಟಿಗೋ ಸಿಕ್ಕಿಸಿ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಕೆಲಸ ನಡೆಯುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾದಂತಹದ್ದು. ವ್ಯಾಪಾರದಲ್ಲಿ ಅತಿಯಾದಂತಹ ಬೇಡಿಕೆ ಅವಕಾಶಗಳು ನಿಮ್ಮದಾಗುವಂತಹದ್ದು. ಇದರಿಂದ ಲಾಭ ಪಡೆಯುವುದಕ್ಕೆ ಅವಕಾಶಗಳಿರುತ್ತೆ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಹಾಗೆ ಕಟ್ಟಡ ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರಿಗೆ ಶುಭ ಮತ್ತು ಲಾಭ ಎರಡನ್ನು ನೋಡಲಿಕ್ಕೆ ಅವಕಾಶ ಇದೆ. ಈಶ್ವರನನ್ನು ಬಿಲ್ವಪತ್ರೆಯಿಂದ ಅರ್ಚಿಸಿ, ಒಂದು ದಳ ಬಿಲ್ವಪತ್ರೆಯನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡೋದರಿಂದ ಅತಿಯಾದಂತಹ ಫಲ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಪ್ರಸಿದ್ಧವಾದಂತಹ ಪರಮೇಶ್ವರ ಪರ ಸ್ತೋತ್ರ ಇದನ್ನು ಜ್ಞಾಪಿಸ್ತಕ್ಕಂಥದ್ದಾಗತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದವರ ಸಹಕಾರದಿಂದ ಯಾವುದೋ ಆಪತ್ತಿನಿಂದ ಪಾರಾಗ್ತಕ್ಕಂತಹ ಒಂದು ಸಂದರ್ಭ ನಿಮಗೆ ಈ ದಿವಸ ಇದೆ ಅಂತ ಹೇಳಬೇಕು. ಮನಸ್ಸಿಗೆ ಬಂದಂತೆ ವರ್ತಿಸಿದರೆ ಅನಾಹುತಗಳು ಆಗತ್ತೆ. ಎಚ್ಚರ ಎಚ್ಚರ. ಇದನ್ನು ಮರೆತು ವರ್ತಿಸಿದ್ರಿ ಆಗುವಂತಹ ಅನಾಹುತಗಳನ್ನು, ತೊಂದರೆಗಳನ್ನು, ಅವಘಡಗಳನ್ನು ನೀವೇ ಅನುಭವಿಸಬೇಕಾದಂಥದ್ದು. ಪ್ರಯಾಣ ಅಥವಾ ಪ್ರವಾಸದಿಂದ ತುಂಬ ಪ್ರಯಾಸವಾಗ್ತಕ್ಕಂತಹ ದಿವಸ. ತುಂಬ ಸುಸ್ತನ್ನು ಮಾಡ್ಕೊಳ್ತೀರಿ. ದೈಹಿಕವಾಗಿ ಶ್ರಮ ಆಗ್ತಕ್ಕಂಥದ್ದಾಗತ್ತೆ. ಮಕ್ಕಳ ಮಾತು ಈ ದಿವಸ ನಿಮಗೆ ಶುಭ ಫಲವನ್ನು ನೀಡಬಹುದು. ತಾತ್ಸಾರ ಮಾಡಬೇಡಿ. ಏನೋ ಚಿಕ್ಕ ಮಕ್ಕಳು ಹೇಳ್ತಾ ಇದ್ದಾರೆ ಅನ್ನುವಂತಹ ಭಾವನೆ, ತಾತ್ಸಾರ ಧೋರಣೆ ಯಾವುದೂ ಬೇಡ. ಮಕ್ಕಳು ಹೇಳುವಂತಹ ಮಾತನ್ನು ಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಅದು ನಿಮಗೆ ಅನುಕೂಲ ಆದರೂ ಆಗಬಹುದು ಅನ್ನುವಂತಹ ವಿಚಾರ. ಸಾಕು ಪ್ರಾಣಿಗಳು ಅಥವಾ ಕಾಡು ಪ್ರಾಣಿಗಳೇ ಆಗಿರಲಿ, ಆ ಪ್ರಾಣಿಗಳಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಆಪತ್ತಿದೆ, ತೊಂದರೆಯಾಗತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಚಾಮುಂಡೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಕೆಂಪು ಹೂವಿನಿಂದ ದೇವಿಯನ್ನು ಅರ್ಚನೆ ಮಾಡಿ. ಕರ್ಕಾಟಕ ರಾಶಿಯವರು ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡುವಾಗ ವಿಶೇಷವಾಗಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಸಿಂಹರಾಶಿ, ಸಿಟ್ಟಿನ ಕೈಗೆ ಯಾವುದೇ ಕಾರಣಕ್ಕೂ ಬುದ್ಧಿಯನ್ನು ಕೊಡಬೇಡಿ. ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ಹೆಚ್ಚು. ಕೋಪ ಬಂದಾಗ ನಿಮ್ಮ ಹತೋಟಿಯನ್ನು ನೀವು ಕಳ್ಕೊಳ್ತೀರಿ. ಅದರಿಂದ ಏನೋ ಅವಘಡಗಳಾಗತ್ತೆ, ಅನಾಹುತಗಳಾಗತ್ತೆ, ಏನೋ ಸಂಭವಿಸಬಹುದು ಅನ್ನುವಂಥದ್ದು ಗೊತ್ತಿರಲಿ. ಮನಸ್ಸು, ಕೋಪ ಎರಡೂ ಕೂಡ ನಿಮ್ಮ ನಿಯಂತ್ರಣದಲ್ಲಿರಬೇಕು. ಕೋಪ ಬರ್ತಕ್ಕಂಥದ್ದು ಮನುಷ್ಯನ ಸಹಜ ಸ್ವಭಾವ. ಅದನ್ನು ಪೂರ್ಣವಾಗಿ ಬಿಟ್ಟರೆ ಬಹಳ ಒಳ್ಳೆಯದು. ಸಾಧ್ಯ ಆಗದೇ ಇರುವಂಥವರು, ಆಗೋದಿಲ್ಲ ಅದು ಸಾಧ್ಯ ಅಂಥವರು ಕೋಪದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸಲಹೆ. ಆಯಸ್ಸು ಮತ್ತು ಆರೋಗ್ಯ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತೀರಿ. ಆದರೆ ಆರೋಗ್ಯದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಸರಿ, ಆಯಸ್ಸಿನ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಉಚಿತವಲ್ಲ, ಸೂಕ್ತವಲ್ಲ ಅಂತ ಹೇಳಬೇಕು. ನಿಮಗಿಂತ ಬಲಶಾಲಿಯಾದವರೊಂದಿಗೆ ಸ್ಪರ್ಧೆಯಾಗಲಿ, ವಾಗ್ವಾದ ಆಗಲಿ ಬೇಡ. ಎರಡರಲ್ಲೂ ಕೂಡ ಸೋಲು ನಿಮ್ಮದಾಗ್ತಕ್ಕಂಥದ್ದು. ಪ್ರಕೃತ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಹಾಗೆಯೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ರಾಜಕಾರಣಿಗಳಿಂದ ಏನೋ ಭಯ ಏರ್ಪಾಟಾಗಬಹುದು. ಅಗತ್ಯವಾಗಿ ರಾಜಿ ಮಾಡಿಕೊಳ್ಬೇಕಾದಂತಹ ಪ್ರಸಂಗಗಳು ಬರಬಹುದು. ಆದರೆ ಅದಕ್ಕೆ ನಿಮ್ಮ ಸಹಮತ ಇದ್ದರೆ ನಿಮಗೆ ಅದು ಅನುಕೂಲಕರವಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಪ್ರೇಮ ಸಂಬಂಧದಲ್ಲಿ ಏನೋ ಒಂದು ರೀತಿಯ ಜಗಳ, ವಿರಸ, ಮಾತುಕತೆ, ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂತಹ ಪರಿಸ್ಥಿತಿ ಇದೆಲ್ಲವನ್ನು ನೋಡಬೇಕಾಗತ್ತೆ. ಬಂಧುತ್ವದಲ್ಲಿ ಬಿರುಕು, ವಿನಾಕಾರಣ ಮಾತಿನ ಸುರಿಮಳೆ, ಹಾಗೆ ಮನಸ್ಸಿಗೆ ಅಸಹ್ಯ ಭಾವನೆ. ಯಾಕೆ ಹೀಗೆ ಆಡ್ತಾರೆ, ಯಾಕೆ ಹೀಗೆ ಮಾತಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಮೇಲಿಂದ ಮೇಲೆ ಉದ್ಭವವಾಗತಕ್ಕಂಥದ್ದು. ಹೊಸ ಸಂಬಂಧಗಳಲ್ಲಿ ನಿಮ್ಮ ಗೌರವವನ್ನು ನೀವು ಕಾಪಾಡಿಕೊಳ್ಬೇಕು. ಹೊಸದಾಗಿ ಏನೋ ಸಂಬಂಧ ಮಾಡಿರ್ತೀರಿ, ಅವರ ಮಧ್ಯದಲ್ಲಿ ಅವರ ಜೊತೆಯಲ್ಲೂ ನಿಮ್ಮ ಈ ಹಳೆಯ ವರಸೆಯನ್ನು ತೆಗೆದರೆ ಅದು ಇನ್ನಷ್ಟು ಅವಮಾನಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ಹೊಸ ಸಂಬಂಧಗಳು ಗಟ್ಟಿಯಾಗಬೇಕು ಅಂತಾದರೆ ನೀವು ಮೌನವಾಗಿದ್ದರೆ ಬಹಳ ಒಳ್ಳೆಯದು. ಒಂದು ಮಾತನ್ನು ನೀವು ಬಾಯಿ ತಪ್ಪಿ ಆಡಿದರೂ ಕೂಡ ಅದರ ಹಿಂದೆ 10 ಮಾತುಗಳು ಹುಟ್ಟುಕೊಳ್ಳುತ್ತೆ. ನಿಮ್ಮ ಗೌರವಕ್ಕೆ ಯಾವುದೇ ರೀತಿಯ ಬೆಲೆ
ಇಲ್ಲದೇ ಇರತಕ್ಕಂತಹದ್ದು, ನಿಮ್ಮ ಗೌರವಕ್ಕೆ ಧಕ್ಕೆ ಖಂಡಿತವಾಗಿ ಆಗ್ತಕ್ಕಂತಹದ್ದು, ಕಹಿ ಮಾತುಗಳಿಂದ ಮನಸ್ಸಿನ ಮೇಲೆ ಪರಿಣಾಮ, ಜೊತೆಗೆ ನೀವು ತುಂಬ ಚೀಪಾಗಿಬಿಡ್ತೀರಿ. ಇದನ್ನು ಮಾಡ್ಕೊಳ್ಬಾರ್ದು ಅಂತ ಅರ್ಥ. ಕೆಲಸದ ಜಾಗದಲ್ಲಿ, ವೃತ್ತಿಯಲ್ಲಿ ಋಣಾತ್ಮಕವಾದಂತಹ ವಾತಾವರಣ ಏನೇ ಇದ್ದರೂ ಕೂಡ, ಮಾನಸಿಕವಾದಂತಹ ಬೇಸರಕ್ಕೆ ಕಾರಣವಾಗಿದ್ದರೂ ಕೂಡ ಅದನ್ನು ದೂರ ಮಾಡಿ ಸರಿಪಡಿಸ್ಕೊಳ್ಬೇಕೇ ಹೊರತು ಯೋಚನೆಯನ್ನು ಮಾಡುವಂಥದ್ದಲ್ಲ. ಸೀತಾ ಮಾತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ವಾಹನಕ್ಕೋ ನಿಮಗೋ ಏನೋ ಸಮಸ್ಯೆಗಳು ಆಗುವಂತಹ ಸಾಧ್ಯತೆ. ಸಂಬಂಧಿಕರಿಂದ ಧನಲಾಭ, ದ್ರವ್ಯಲಾಭ ಈ ಯೋಗ ನಿಮಗೆ ಸಿಕ್ಕುವಂಥದ್ದಿದೆ. ನಿಮ್ಮದು ಅಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ಶಿಕ್ಷೆಗೆ ಗುರಿಯಾಗಬೇಕಾದಂತಹ ಸಾಧ್ಯತೆ. ನೀವೇನೂ ತಪ್ಪೇ ಮಾಡಿರೋದಿಲ್ಲ, ಆದರೆ ಸರಿಯಾದಂತಹ ವಿಚಾರ ವಿಮರ್ಶೆ ಬೆಳಕಿಗೆ ಬರದಲೇ ತೊಂದರೆಗೆ ಕಾರಣವಾಗುತ್ತೆ. ಅತಿಯಾದಂತಹ ಉತ್ಸಾಹ, ಅತಿಯಾದಂತಹ ಆತುರ ಇದರಿಂದ ಮಾಡಿದಂತಹ ಕೆಲಸಗಳು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನಿಧಾನ ಅಂತಕ್ಕಂತಹದ್ದು ಬಹಳ ಮುಖ್ಯವಾದಂಥದ್ದಾಗತ್ತೆ. ಪೋಷಕರಿಗೆ ದುಃಖದಾಯಕವಾದಂತಹ ದಿವಸ ಇದು. ದೊಡ್ಡವರ ವಿಚಾರದಲ್ಲಿ ಕಾಳಜಿಯನ್ನು ವಹಿಸಿ. ದೊಡ್ಡವರ ಮನಸ್ಸನ್ನು ನೋವು ಮಾಡ್ತಕ್ಕಂತಹ ಯಾವ ಪ್ರಯತ್ನಗಳು ಕೂಡ ಬೇಡ ಅನ್ನುವಂಥದ್ದು. ಶಾರೀರಿಕವಾಗಿ ಸುಖ ಇರೋದಿಲ್ಲ. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ, ನರದ ದೌರ್ಬಲ್ಯ ಅಥವಾ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಈಶ್ವರಾರಾಧನೆಯನ್ನು ಮಾಡಿ, ಈಶ್ವರ ಪೂಜೆ ಪ್ರಾರ್ಥನೆ ಜೊತೆಗೆ ಗೋವಿಗೆ ಅಕ್ಕಿ ಬೆಲ್ಲವನ್ನು ಕೊಟ್ಟು ಗೋಸೇವೆಯನ್ನು ಮಾಡಿ ಈಶ್ವರನನ್ನು ಪ್ರಾರ್ಥನೆ ಮಾಡುವಾಗ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬತಕ್ಕಂತಹ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಉಸಿರಾಟ ಅಥವಾ ಶ್ವಾಸಕೋಶದ ಸಮಸ್ಯೆ ಆಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ರಾಜಕಾರಣಿಗಳು ತಮ್ಮ ಹೇಳಿಕೆಯ ಮಾತಿನಿಂದ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತಕ್ಕಂಥದ್ದು, ಏನೋ ಬಾಯಿ ಚಪಲಕ್ಕೆ ಮಾತಾಡಿ ಕಷ್ಟಕ್ಕೆ ಸಿಕ್ಕಿ ಬೀಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರಯಾಣ, ಪ್ರವಾಸ ಇದರ ಬಗ್ಗೆ ಚರ್ಚೆ ನಡೆದು ಕೊನೆಗೆ ಏನೂ ಬೇಡ ಅಂತ ಹೇಳಿ ತೀರ್ಮಾನವಾಗ್ತಕ್ಕಂಥದ್ದು. ಮನಸ್ಸಿಗೆ ಬೇಸರವಾಗುತ್ತೆ, ಆದರೆ ಬೇಡ ಅನ್ನುವಂತಹ ತೀರ್ಮಾನದ ಮುಂದೆ ಯಾವುದೂ ಇಲ್ಲ ಅಂತ ಹೇಳಿ ಗಮನಿಸ್ಕೊಳ್ಬೇಕಾದಂಥದ್ದು. ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪುವ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು. ಯಾಕೆ ಅಂತಂದರೆ ಕೇವಲ ಯಾವುದೋ ಒಂದು ಗುರಿಯನ್ನಿಟ್ಟುಕೊಂಡು ನಾವು ಮನಸ್ಸಿನಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ದರೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ, ಅದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು ನಡೀತಾ ಇರಬೇಕು. ಪ್ರಯತ್ನದ ಕೊರತೆ ಆದಾಗ ಆ ಗುರಿಯನ್ನು ಮುಟ್ಟುವಂತಹದ್ದು ಕಷ್ಟ ಸಾಧ್ಯವಾದೀತು. ಎಚ್ಚರಿಕೆ ಇರಲಿ ಅಂತ ಹೆಚ್ಚು ಹೆಚ್ಚು ಖರ್ಚಿನ ಪಟ್ಟಿಯನ್ನು ನೋಡಿ ನಿರಾಸೆಯಾಗ್ತಕ್ಕಂಥದ್ದು. ಹಣ ಬೇಕಲ್ಲ, ಆದಾಯ ಇರಬೇಕಲ್ಲ, ಅದನ್ನು ಗಮನಿಸ್ಕೊಳ್ಬೇಕು. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರಾಶಿ, ಮನೆಯಲ್ಲಿ ಕಳ್ಳತನದ ಒಂದು ಭಯ ನಿಮ್ಮನ್ನು ಕಾಡಬಹುದು. ಎಚ್ಚರದಿಂದ ಇರಿ. ಕಳ್ಳತನ ಆಗುವಂಥದ್ದು ಬೇಡ, ಆದರೆ ಆ ಸೂಚನೆಗಳಿರೋದ್ರಿಂದ ಎಚ್ಚರ ತಪ್ಪಿದಾಗ ಆ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಕ್ಕಳು ಬಿದ್ದು ಗಾಯ ಮಾಡಿಕೊಳ್ತಕ್ಕಂತಹದ್ದು, ಮಕ್ಕಳಿಗೆ ಏನೋ ತೊಂದರೆ ಆಗ್ತಕ್ಕಂಥದ್ದು ಈ ಸೂಚನೆಗಳು ಕಾಣ್ತಾ ಇದೆ. ಅಲ್ಲಿ ಗಾಬರಿ ಆಗುವಂಥದ್ದೇನಿಲ್ಲ, ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು, ಆದಷ್ಟು ಮಕ್ಕಳ ಮೇಲೆ ಗಮನವನ್ನು ಇಟ್ಟುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹೊಸ ವಾಹನ ಖರೀದಿ ಮಾಡುವ ವಿಚಾರಗಳು ಚರ್ಚೆಗೆ ಬರುತ್ತೆ. ಸರಿಯಾದಂತಹ ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪತಿಪತ್ನಿಯರ ಮಧ್ಯೆ ಇದ್ದಂತಹ ಒಂದು ವಿರಸ ದೂರವಾಗಿ ಅನ್ಯೋನ್ಯತೆಯ ಮಾತು ಅಲ್ಲಿ ಬಹಳ ವಿಶೇಷವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಕೆಲಸಗಾರರಿಂದ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ, ಎಚ್ಚರಿಕೆ ವಹಿಸಿ. ಆಳುಗಳು ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಹಣ ಹೂಡಿಕೆಗೆ ಮಾತುಕತೆಗಳು ನಡೀಬಹುದು. ನಿಮ್ಮ ಆರ್ಥಿಕವಾದಂತಹ ಯೋಗ್ಯತೆಗೆ ಅನುಗುಣವಾದಂತಹ ವ್ಯವಹಾರಗಳು ಅಲ್ಲಿ ನಡೆಯುವ ಸಾಧ್ಯತೆ. ಸುಖ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಇದೆ, ಆದರೆ ಅದನ್ನು ನಮ್ಮದಾಗಿಸ್ಕೊಂಡು ನಾವು ಅದನ್ನ ವಿನಿಯೋಗಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿರಬೇಕಲ್ಲ, ಅದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಮಾನಸಿಕವಾದಂತಹ ಕಿರಿಕಿರಿಯ ಜೊತೆಯಲ್ಲಿ ಇಡೀ ದಿವಸ ಮುಕ್ತಾಯವಾಗುತ್ತೆ. ಪ್ರಯೋಜನ ಏನಾಯಿತು? ಇಡೀ ದಿನ ವ್ಯರ್ಥವಾದ ಹಾಗಾಯಿತು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ
ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುವ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ ಸಮಾಜದಲ್ಲಿ ಹೆಸರನ್ನು ಕೆಡಿಸ್ಕೊಳ್ತಕ್ಕಂತಹ ಸಂದರ್ಭಗಳೇ ಹೆಚ್ಚಾಗಿದೆ. ಹಾಗಾಗಿ ಜಾಗ್ರತೆ, ಮುನ್ನೆಚ್ಚರಿಕೆ, ಮಾತನ್ನು ಆಡುವಾಗ ವಿವೇಕ, ಇವೆಲ್ಲವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಕೆಲಸ ಮಾಡಲೇಬೇಕಾಗತ್ತೆ. ಅತಿಯಾದಂತಹ ನಂಬಿಕೆ, ವಿಶ್ವಾಸ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಯಾವುದೋ ಒಬ್ಬ ವ್ಯಕ್ತಿಯನ್ನು ಅತಿಯಾಗಿ ನಂಬ್ತೀರಿ, ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಳ್ತೀರಿ, ಅಷ್ಟೊಂದು ಸಲಿಗೆಯನ್ನು ಕೊಡ್ತೀರಿ, ಆ ವ್ಯಕ್ತಿಯೇ ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಅಭ್ಯುದಯವನ್ನು ಸಹಿಸದೇ ಇರತಕ್ಕಂಥವ್ರು ನಿಮಗೆ ವಿರುದ್ಧವಾದಂತಹ ಕೆಲವು ಷಡ್ಯಂತ್ರಗಳನ್ನು, ಕುತಂತ್ರಗಳನ್ನು ಮಾಡ್ತಾರೆ ಅನ್ನುವಂಥದ್ದು. ಹಳೆಯ ವಿಚಾರಗಳು ನ್ಯಾಯಾಲಯದ ಮುಂದೆ ಬಂದು ನಿಮಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪರೀಕ್ಷಾ ಫಲಿತಾಂಶಗಳನ್ನು ಗಮನಿಸಿದಾಗ ಅದು ನಿಮ್ಮ ಪರವಾಗಿರ್ತಕ್ಕಂತಹ ಸೂಚನೆಗಳು ಕಾಣುತ್ತೆ. ಅದು ನಿಮಗೆ ಸಮಾಧಾನ, ಸಂತೋಷವನ್ನು ಕೊಡಬಹುದು ಅನ್ನುವಂಥದ್ದು. ಶ್ರೀರಾಮಚಂದ್ರನನ್ನು ಕುರಿತು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬುದಾಗಿ 12 ಬಾರಿ ಪಠನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಏಳಿಗೆಯನ್ನು, ನಿಮ್ಮಲ್ಲಿ ಆಗ್ತಾ ಇರತಕ್ಕಂತಹ ಆರ್ಥಿಕ ಬೆಳವಣಿಗೆಯನ್ನು, ನಿಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಆಗುವಂತಹ ಅಭಿವೃದ್ಧಿಯನ್ನು, ಮನೆಯಲ್ಲಿ ಇರತಕ್ಕಂತಹ ಯಾವುದೋ ಒಂದು ಒಳಿತನ್ನು ಸಹಿಸದೇ ಇರತಕ್ಕಂಥವರು ನಿಮಗೆ ವಿರುದ್ಧವಾಗಿ ನಿಂತುಕೊಳ್ತಾರೆ. ಅವರ ದೃಷ್ಟಿ ನಿಮ್ಮ ಮೇಲೆ ಬೀಳುವಂಥದ್ದಾಗತ್ತೆ. ಇದನ್ನು ಗಮನಿಸ್ಕೊಳ್ಳಿ. ವೈದ್ಯರಿಗೆ ಬಿಡುವಿಲ್ಲದೆ ಇರತಕ್ಕಂತಹ ಕೈತುಂಬ ಕೆಲಸಗಳು ಬರುವಂತಹ ಸಾಧ್ಯತೆ. ಹಿಂದೆ ಯಾವುದೋ ಸಮಯದಲ್ಲಿ ಆಪರೇಷನ್ ಆಗಿದ್ದಂಥವರಿಗೆ ಮತ್ತೆ ಸ್ವಲ್ಪ ಸಮಸ್ಯೆ ಕಾಡಬಹುದು. ಸರಿಯಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಿನ್ನಡೆ, ಜೊತೆಗೆ ಮಾನಸಿಕವಾಗಿ ಏನೋ ಬೇಸರ ಆಗ್ತಕ್ಕಂತಹ ಸಾಧ್ಯತೆ. ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ವಿಚಾರಗಳಿಂದ ದೂರ ಇರಿ. ಅದು ನಿಮ್ಮ ಸಮಯವನ್ನು ಅಥವಾ ಸರ್ವಸ್ವವನ್ನು ಕಿತ್ಕೊಂಡ್ಬಿಡುತ್ತೆ. ಅದರ ಬಗ್ಗೆ ಗಮನ ಇರಬೇಕಾದಂಥದ್ದು. ಅನಗತ್ಯವಾದಂತಹ ವಿಚಾರಗಳನ್ನು ಚಿಂತನೆ ಮಾಡಿ 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 ನೀವೂ ಕೂಡ ಬೇಡದೇ ಇರುವಂತಹ ವಿಚಾರಗಳಲ್ಲಿ ಮಗ್ನರಾಗುವಂಥದ್ದಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ವಹಿವಾಟನ್ನು ಮಾಡುವ ಸಾಧ್ಯತೆ ಇದೆ. ಆದರೆ ಹೂಡಿಕೆಯನ್ನು, ಹಣ ಹೂಡಿಕೆಯನ್ನು, ಇನ್ವೆಸ್ಟ್ಮೆಂಟನ್ನು ಮುಂದಕ್ಕೆ ಹಾಕಿದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ಸಲಹೆ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೆಲಸದ ಒತ್ತಡದಿಂದ ಕಚೇರಿಯಲ್ಲೇ ಹೆಚ್ಚು ಸಮಯವನ್ನು ಕಳೆಯಬೇಕಾದಂತಹ ಸಂದರ್ಭಗಳು ಒದಗಿ ಬರಬಹುದು. ಕೆಲಸದ ಒತ್ತಡ ಹೆಚ್ಚಾಗಬಹುದು. ನಿಮ್ಮ ಸಂಶೋಧನೆ, ನಿಮ್ಮ ಸಾಧನೆ ಸಮಾಜದಲ್ಲಿ ಆಕರ್ಷಣೀಯವಾಗಿರತಕ್ಕಂಥದ್ದು. ನೀವು ಮಾಡುವಂತಹ ಕೆಲಸವನ್ನು ಸಮಾಜದಲ್ಲಿ ಕೆಲವರು ಒಪ್ಪಿಕೊಂಡು ಅದಕ್ಕೆ ಮೆಚ್ಚುಗೆಯನ್ನು ಹೇಳ್ತಕ್ಕಂತಹ ಸಾಧ್ಯತೆ ಇರುವಂಥದ್ದಾಗುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ, ಅಂದರೆ ಮನೆಗೆ ನಾನು ಹೋಗೋಕ್ಕಾಗಲ್ಲ ಅಂತಲೋ, ಅಥವಾ ಮನೆಯ ಸದಸ್ಯರ ಜೊತೆಯಲ್ಲಿ ಕಾಲವನ್ನು ಕಳೆಯೋದಕ್ಕಾಗಲ್ಲ ಅಂತಲೋ, ಅಥವಾ ಬೇರೆ ಇನ್ಯಾವುದಾದ್ರೂ ವೈಯಕ್ತಿಕವಾದಂತಹ ವಿಚಾರಗಳಿಂದ ಮಾನಸಿಕವಾದಂತಹ ವೇದನೆ, ಅಂದರೆ ಬೇಸರ, ನೋವು ಅನ್ನುವಂಥದ್ದಾಗತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಬರತಕ್ಕಂತಹ ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇದರಲ್ಲಿ ಪರಿಣಿತಿ ಇರತಕ್ಕಂಥವರಿಗೆ ಪುರಸ್ಕಾರ, ಗೌರವಗಳು ಸಿಕ್ಕುವಂಥದ್ದಾಗತ್ತೆ. ದೀರ್ಘಕಾಲದ ರೋಗಗಳು ಉಲ್ಬಣವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಪರಮೇಶ್ವರಿಯನ್ನು, ಜಗನ್ಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮ್ಮ ಎಲ್ಲ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡಿ ನಿಮಗೆ ಶುಭವನ್ನು, ರಕ್ಷಣೆಯನ್ನು ಸದಾಕಾಲ ನೀಡಲಿ. ಶುಭವಾಗಿ.